ಪಚಾರ. ನಮಸ್ಕಾರ. ಈಗ ನಿಮ್ಮನ್ನ ಭೇಟಿ ಆಗ್ಬೇಕಂತ ಹೇಳಿ ಈಗ ಕನಿಷ್ಠ ಒಂದು ವರ್ಷನ ಆತು. ಅವತ್ತು ಭೇಟಿ ಆಗ್ಬೇಕು ಇವತ್ತು ಭೇಟಿ ಆಗ್ಬೇಕಂತ ಹೇಳಿ. ಈಗ ಅಜ್ಜರ ನಿಮ್ಮನ್ನ ಭೇಟಿ ಆಗ್ಬೇಕಂತ ಹೇಳಿ ವರ್ಷನ ಕಳೆದು ಹೋದ ನಮಗೆ. ಇವತ್ತು ಕೂಡಿ ಬಂತು ನಿಮ್ಮನ್ನ ಹುಡ್ಕ್ಯಂದ. ಇದು ಎಷ್ಟು ಒಳಗ ಅಲ್ಲಿಂದ ಈ ರೋಡಿಂದ ಇಲ್ಲಿ ಒಳಗೆ ಬರ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಮೇಲೆ ಆಗ್ತದೆ. 1 ಕಿಲೋಮೀಟರ್ ಮ್ಯಾಗ ಆಗುತ್ತೆ. ಹುಡ್ಕ್ಯಂದ ಬಂದೀವಿ ನಿಮ್ಮನ್ನ. ಕಾಡಪ್ಪಜ್ಜರ್ ಅಂತಂದ್ರ ಯಾರಂತ ಹೇಳಿ ಕೇಳ್ಕೊಂಡು ಬಂದೆ ನಾನು. ಕಾಡಪ್ಪಜ್ಜರ್ಗೆ ಈ ವನಸ್ಪತಿಗಳ ಬಗ್ಗೆ ಗಿಡಮೂಲಿಕೆಗಳ ಬಗ್ಗೆ ಅವರು ಆಯುರ್ವೇದಿಕ್ ತಜ್ಞರದಾರ ಅಂತಂದು ಹೇಳಿದ್ರು. ಅಂದ್ರ ನೀವು ವನಸ್ಪತಿಗಳ ಬಗ್ಗೆ ತಿಳುವಳಿಕೆ ಹೊಂದಿರೋರು ಅಂತಂದು ಕೇಳಲ್ಪಟ್ಟೆ. ಅದಕ್ಕೆ ನಿಮ್ಮನ್ನ ಹುಡ್ಕೊಂಬಂದೆ. ನಾವು ಒಳ್ಳೇದಾಗುವ ಉದ್ದೇಶದಿಂದನ ಈಗ ನಿಮ್ಗ ಈ ಗಿಡಮೂಲಿಕೆಗಳ ಒಂದು ಒಡನಾಟ ಯಾವಾಗಿಂದ ಇತ್ತಪ್ಪ ಅಜ್ಜರ? ಇಂದ ನಮ್ಮ ಅದ್ದರ ತಲ್ಲಿಂದ ಐತೆ, ಎಣ್ಣಾದರ ತಲ್ಲಿಂದ ಐತೆ. ಅವಾಗಿಂದನ ನೀವು ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಯಾರಿಗಾರ ರೋಗ ರುಜಿನಗಳು ಬಂದ್ರ ಕೊಡ್ತೀರಿ. ಉದಾಹರಣೆ ಯಾವಾರ ಹೇಳ್ತೀರೇನಪ್ಪ? ಯಾವ್ಯಾವ ಇಂಥ ಇದಕ್ಕೆ ಕೊಟ್ಟಿರುವಂಥದ್ದು ಯಾವಾರ ನಿಮಗೆ ಗಿಡಮೂಲಿಕೆಗಳ ಬಗ್ಗೆ ಮಾಹಿತಿ? ಕಾಮಣಿನ ಕೊಡ್ಬೋದು. ಇವತ್ತು ನಮಗೆ ಕಾಮಣಿದ ಬಗ್ಗೆ ಹೇಳ್ತೀರಾ? ಕಾಮಣಿ ಹೇಳ್ರಿ. ಅದನ್ನ ತಪ್ಪಲ ಅನುಕೂಲದಿಂದ ಕಣ್ಣಾಗ ಹೊಡ್ಸ್ಬೇಕು. ಕಣ್ಣಾಗ ಹೊಡ್ಬೇಕಂದ್ರೆ ಕಣ್ಣ ಕಾಮಣಿ ಪಕ್ಕಾಗಿ ಬರ್ತದೆ. ಇನ್ನೇನು ಅವ್ರಿಗೆ ಕಾಮಣಿ ಬಂದಂಥವ್ರಿಗೆ ಅಜ್ಜರ ಯಾವ ರೀತಿಯಾಗಿ ಉಪಚಾರವನ್ನು ಮಾಡ್ತೀರಪ್ಪ ನೀವು? ನಿಂಗಳ ತಪ್ಪಲ್ ತಿಳ್ತೀವಿ ಸಣ್ಣ ಹುಡ್ರಿ. ದೊಡ್ಡರಿಗೆ ಅಂತಾರೆ ತಪ್ಪಲ ಔಷಧ ಕಣ್ಣಿಗೆ ಹೊರಸ್ಬೇಕು. ಕಣ್ಣಿಗೆ ಹೊರಸ್ತೀವಿ. ಕಣ್ಣಿಗೆ ಇಲ್ಲಿ ಎಲ್ಲಾರ ಸುತ್ತಮುತ್ತಲ ಐತೆನಪ್ಪ ಅಜ್ಜರ ಆ ಒಂದು ವನಸ್ಪತಿ ಏನಾರ ಸಿಗ್ತಾವ್ರಿ? ಯಾವಾಗ ಎಲ್ಲ ಸಿಗ್ತಾವ. ಎಲ್ಲ ಸಿಗ್ತಾವ. ಕಣ್ಣಿಗೆ ಕಾಣಕ್ಕೆ ಎಲ್ಲದ ಬರ್ತದೆ. ಇಂಥ ಬರಲ್ಲ ನಂಗೆ ಎಲ್ಲದ ಬರ್ತದೆ. ಮತ್ತೆ ಯಾವ್ಯಾವ ನೀವು ಕಾಯಿಲೆಗಳಿಗೆ ಕೊಡ್ತೀರಪ್ಪ ಔಷಧಿ? ಯಾವ್ಯಾವ ಕಾಯಿಲೆ? ಹೊಟ್ಟೆಗೆ ಕೊಡ್ತಾರೆ. ಒಟ್ಟಿಗೆ ಅಂದ್ರಪ್ಪ ಹೊಟ್ಟೆ ನೋವು ಇತ್ತು. ಹೊಟ್ಟೆ ನೋವು ಇರೋ, ಕಾಮಣಿ ಇರೋರಿಗೆ, ಕಾಮಣಿ ಮತ್ತೆ ಮಂಡೆ ನೋವು ಅಂದ್ರೆ ಮಂಡೆ ನೋವು, ಮೊಣಕಾಲು ನೋವು ಇರೋರಿಗೆ, ಬೆನ್ನು ನೋವು ಎಲ್ಲ ತರಗತಿ ಕೊಡ್ತು. ಎಲ್ಲದ ಬರ್ತದೆ. ಇಂತ ಬರಲ್ಲ ನಂಗಲ್ಲ. ಈಗ ಬನ್ನಿ ತಪ್ಪಲ ಬರ್ತದೆ. ಯಾವ್ದಪ್ಪ? ಅಲ್ಲಿ ಐತಿ ನೋಡ್ರಿ ಬನ್ನಿ ತಪ್ಪಲ. ಇದು ಬೇನ್ ತಪ್ಪಲ ಬರ್ತದೆ. ಬೇನಿ ತಪ್ಪಲ ಬರ್ತದೆ. ಬನ್ನಿ ತಪ್ಪಲ ಎದಕ್ಕೆ ಯೂಸ್ ಮಾಡ್ಬೋದು ಅಜ್ಜರ? ಅದಕ್ಕಂದ್ರೆ ಹೀಟ್ ಆದ್ರ ಬರ್ತದೆ. ಹೀಟ್ ಆಗಿರುತ್ತಲ್ಲ, ಬಾಡಿ ಹೀಟ್ ಆಗಿರುತ್ತಲ್ಲ. ಏನ್ ಮಾಡ್ಬೇಕಪ್ಪ ಬನ್ನಿ ತಪ್ಪಲ? ಅದನ್ನ ಅರ್ಧ ಪುಡಿ ಮಾಡ್ಬೇಕು. ಅದನ್ನ ಎಲಿನ ಸಣ್ಣ ಅರ್ಧ ಪುಡಿ ಮಾಡೋದು. ಅದ್ರ ಕಲ್ಸಕ್ರಿ, ಯಾಲಕ್ಕಿ, ಲವಂಗ, ಕಲ್ಸಕ್ರಿ, ಯಾಲಕ್ಕಿ, ಲವಂಗ ಎಲ್ಲ ಮಾಡೋದು. 1 ನಂಬರ್ ಮುಗುಲು ಕರಿತಾರ. ಕಲಸ್ಬೇಕು. ಊಟ ಕಲಸಿ ಪುಡಿ ಮಾಡಿ ಕುಡಿಸ್ಬೇಕು ನೀರಿನಾಗ ಹಾಕಿ. ಎಷ್ಟು ದಿನ? 3 ದಿನ ಕುಡಿಬೇಕು. ಬರೇ 3 ದಿನ ಕುಡಿದ್ರೆ ದೇಹದೊಳಗಿರೋ ಉಷ್ಣಾಂಶ ಎಲ್ಲ ಕರಿ ಹೋಗುತ್ತೆ. ಮತ್ತೆ ಯಾರ ಕುಡಿಬೋದು? ಯಾರು ಬೇಕಾದ್ರೆ ಕುಡಿಬೋದು. ಸಣ್ಣ ವಯಸ್ಸಿಂದ ಹಿಡಿದು ದೊಡ್ಡವರು. ಬನ್ನಿ ತಪ್ಪಲದ ಎಲಿ. ಬೇನಿ ತಪ್ಪಲಪ್ಪ ಅಜ್ಜರ? ಬೇನಿ ತಪ್ಪಲ ಅಂದ್ರ ಇಸಿಬಿ ಆಗಿರ್ತಾರೆ. ಖಾಲಿ ಇಸುಬಾ ಅದಕ್ಕೆ ಬರ್ತದೆ. ಅದಕ್ಕೆ ಉಪಚಾರ ಹೆಂಗ್ ಮಾಡ್ತೀರಪ್ಪ? ಅದನ್ನ ಒಂದ್ 7 ನಮೂನಿ ಕಜ್ಜಾವ. 7 ನಮೂನಿ ಕಜ್ಜಾವ ಕಲಿಸಿ ಉರಿಬೇಕು. ಅದನ್ನ ಏನು ಎಲಿ ಉರಿಯೋದು, ಗಡಿಯಾಗಿ ಹುರಿದು ಬಿಡೋದ್ರಿ. ಕರ್ಗಾಯಿ ಬಿಡುತ್ತೆ. ಅದನ್ನ ಕಬ್ರಿ ಎಣ್ಣೆಗೆ ಹಚ್ಚಿ ಅವು 7 ದಿನಸು ವನಸ್ಪತಿ ಬರ್ತಾವ. ವನಸ್ಪತಿ ಬರ್ತಾವ. ಅವನ್ನ ಸಿಗರೇಟ್ ಅದಾವ, ಕೆಲವೊಂದಷ್ಟು ಸಿಗರೇಟ್ ಅದಾವ. ಹೇಳಂಗಿಲ್ಲ ಏನಪ್ಪಾ ಅವನ್ನ ಒಂದ್ 7 ದಿನಸದ ವನಸ್ಪತಿ ಬರ್ತಾವ ಅಂತ ಹೇಳ್ತಾರೆ. ಅದನ್ನ ಕಬ್ರಿ ಎಣ್ಣೆಗ ಹಚ್ಚಬೇಕು ದಿನ. ಅವ್ನು ಹೇಳಂಗಿಲ್ಲ ನಮ್ಮ ವೀಕ್ಷಕರಿಗೆ. ಹೇಳ್ಬೋದ್ರಿ? ನೋಡ್ರಿ, ನಿಮ್ ಪ್ರೀತಿಯಿಂದ ಹೇಳ್ತೀನಿ ಅನ್ನಂಗಿದ್ರ ನಮ್ಮ ವೀಕ್ಷಕರಿಗೆ ಹೇಳ್ರಿ. ಅವ್ರು ಮಾಡ್ಕೊಳ್ಳೋದು ಬಿಡೋದು ಅವ್ರ ತಿಪ್ಲ. ಬಟ್ ನೀವು ಪ್ರೀತಿಯಿಂದ ಜನರಿಗೆ ಇದು ಉಳ್ಕೊಳ್ಳಿ, ಈ ನನ್ನ ವಿಷಯ ನನ್ನಿಂದ ಹೋಗ್ಬಾರ್ದು ಇರ್ತಾರೆ. ಮನಸ್ಸ ಸಗತಿ ಇಲ್ದಂಗ ಅಂಗರಗಡ್ಡಿ ಇರುತ್ತ. ಅಂಗರಗಡ್ಡಿ ಅಂಗರಗಡ್ಡಿನ ಅದನ್ನ ತರಬೇಕು. ಶಕ್ತಿ ಬೇಕಂದ್ರ ಗುದ್ದಿರ ಏನಾಗಬಾರ್ದು. ಕಲ್ಲಂಗ ಆಗ್ಬೇಕು. ಅಂಗರಗಡ್ಡಿ ತರಬೇಕು. ತಂದ ಒಣಗಿಸ್ಬೇಕು. ಅದನ್ನ ಅಂಗರಗಡ್ಡಿ ವೀಕ್ಷಕರೇ ಅಂಗರಗಡ್ಡಿ ಅಂತ ಹೇಳಿ ಕರೀತಾರಂತ. ಆ ಅಂಗರಗಡ್ಡಿ ದೇಹವನ್ನ ವಜ್ರಕಾಯವನ್ನಾಗಿ ಮಾಡುತ್ತ. ಅದನ್ನ ತಂದು ಒಣಗಿಸಿ ನೆಳ್ಳಾಗ ಒಣಗಿಸ್ಬೇಕು. ಒಣಗಿದ ಮೇಲೆ ತುಂಡು ಮಾಡಿ 7 ದಿನ ಹಾಲ್ಯಾಗ ಕುಚ್ಚಬೇಕು. 7 ಸಲ 7 ಸಲ ಹಾಲ್ಯಾಗನ ಹಾಲ್ಯಾಗ ಕುಚ್ಚು ಮತ್ತೆ ಒಣಗಿಸ್ಬೇಕು. ಮತ್ತೆ ಕುಚ್ಚು 7 ಸಲ ತೆಗೆದ್ಮೇಲೆ ಕುಚ್ಚು ತೆಗೆದ್ಮೇಲೆ ಅದನ್ನ ಪುಡಿ ಉಪಯೋಗಿಸ್ಬೋದು. ಅದು ಅಂಗರಗಡ್ಡಿ ಅಂತ ಹೇಳಿ ಎಲ್ಲಿ ಸಿಗುತ್ತಪ್ಪ? ಅದು ಎರೆ ಸಿಗುತ್ತೆ. ಬಾಗಲಕೋಟೆ ಇರುತ್ತೆ. ಬಾಗಲಕೋಟೆ ಸೈಡ್ ಎರಿನಾಡು ಪ್ರದೇಶದಾಗ ಸಿಗುತ್ತೆ. ನಮ್ಮ ಕಡೆಗೆ ಈ ಕೆಂಪು ಭೂಮಿ ಒಳಗೆ ಸಿಗಲ್ಲನ್ರಿ? ಅದು ಸಿಗಲ್ರಿ. ಅದು ಸಿಗಂಗಿಲ್ಲ. ಅದ್ರಾಗ 2-3 ನಮೂನಿ ಅದಾವ. ದಾಯಂಗ್ರೆಡ್ ಅಂತ ಐತಿ. ಒಂದು ಹೆಣ್ಣು ಗಂಡು ಅದ್ರಾಗ ಅದಾವ. ಅದ್ರಾಗೂ ಹೆಣ್ಣು ಗಂಡು ಎಣ್ಣ ಆಗ್ಬೇಕು.
ಹ್ಮ್ ಅದಾರ ವರ್ಧ ಬರ್ತದ ಗಡ್ಡೆ ಅದು. ಹೌದಲ್ರಿ? ಏನ ಬಂಡರಿ ಎತ್ತಬೋದು, ಏನ ಕಲ್ಲು ಎತ್ತಬೋದು, ಇಂಥ ಕಲ್ಲು ಎತ್ತಬೋದು. ಅಷ್ಟು ತಾಕತ್ತು ಬರುತ್ತ? ತಾಕತ್ತು ಬರ್ತದೆ. ಇಷ್ಟದ ನೋಡ್ರಿ ಅವು. ಹೌದಲ್ರಿ? ಈ ಲೆಕ್ಕಿ ಗಿಡ ತಪ್ಪಲ ಎದಕ್ ಬರ್ತಪ್ಪ? ಲೆಕ್ಕಿ ಗಿಡ ಅದು ಉಪಯೋಗ ಏನೈತಿ? ಅದಲ್ರಿ ಅದ ತಲೆ ಮನುಷ್ಯ ತಲೆ ಇದಾಗಿರ್ತದಲ್ಲ, ವಜ್ಜಾಗಿರ್ತದ. ಅದನ್ನ ತಪ್ಪಲ್ ತರ್ಕಂದ ತಲೆಗೆ ಹಾಕಿಬೇಕು, ಅದನ್ನ ಕಟ್ಕೋಬೇಕು, ತಲೆ ಕಟ್ಕೋಬೇಕು. ತಲೆ ಕಟ್ಕೋಬೇಕು. ಹಂಗಾದ್ರೆ ಅದ ಎಲ್ಲ ಶೀತ ಎಲ್ಲ ತೆಗೆದು ಬಿಡುತ್ತೆ ಅದು. ಹೌದಲ್ಲ? ಹಳುವಾರಾಗತ್ತೆ ಅದು. ಒಂದೊಂದು ಗಿಡಗಳಲ್ಲಿ ಒಂದೊಂದು ಔಷಧಿ ಶಕ್ತಿ ಐತ್ರಿ. ಶಕ್ತಿ ಐತೆ.